ಹಾಯ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಸ್ವಲ್ಪ ದಿನದಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಏನಕ್ಕೆ ಅಂದರೆ ನನಗೆ ತುಂಬ ಹುಷಾರಿರಲಿಲ್ಲ. ಫುಡ್ ಇನ್ಫೆಕ್ಷನ್ ಆಗಿತ್ತು, ಬಿಸಿಲು ಬೇರೆ. ನನಗೆ ಹುಷಾರಿರಲಿಲ್ಲ. ನೆಕ್ಸ್ಟು ಒಂದು ಹಾಸ್ಪಿಟ್ಲಿಗೆ ತೋರಿಸಿದ್ವಿ, ಡ್ರಿಪ್ಸ್ ಎಲ್ಲ ಹಾಕಿಸ್ದೆ. ನಿಮ್ಮ ವೀಡಿಯೋದಲ್ಲಿ ಹಾಕ್ತೀನಿ. ನನಗೆ ಅದಾದಮೇಲೂ ನನಗೆ ತುಂಬ ಬ್ಯಾಕ್ ಪೇನ್ ಎಲ್ಲ ಸ್ಟಾರ್ಟ್ ಆಗೋಯಿತು. ತಿರ್ಗಾ ನೇಬರ್ ರೋಡ್ಗೆ ನೈಟ್ ಹೋಗಿ ತಿರ್ಗಾ ಅಡ್ಮಿಂಟ್ ಆಗಿ ಹಂಗೆ ಒಂದು ಸ್ವಲ್ಪ ದಿನ ತುಂಬ ಹುಷಾರಿರಲಿಲ್ಲ. ಒಂದು ಸ್ವಲ್ಪ ಕೆಲಸಗಳು ಇತ್ತು, ಯಾವುದೂ ಅಷ್ಟೊಂದು ಫೋನ್ ಎತ್ತೋಕ್ಕಾಗಿಲ್ಲ. ಸಾರಿ. ಯಾರ್ಯಾರು ನನಗೆ ಈವೆಂಟ್ಸ್ ಕೊಡ್ತೀನಿ ಅಂತ ಫೋನ್ ಮಾಡಿದ್ರಿ, ನನ್ನ ಕೈಲಿ ಅವತ್ತಾಗಿಲ್ಲ. ರಿಟರ್ನ್ ಕಾಲ್ ಮಾಡಿದ್ದೀನಿ. ಸಾರಿ. ಯಾರಿಗಾರ ಮಿಸ್ಸಾಗಿ ಕಾಲ್ ಹೋಗಿಲ್ಲ ಅಂದರೆ ಕ್ಷಮಿಸ್ಬಿಡಿ. ನಾನು ಈ ಡಿಸ್ಪ್ಲೇಯಲ್ಲಿ ನಂಬರ್ ಹಾಕ್ತಾಯಿರ್ತೀನಿ, ನೋಡಿ ಕಾಂಟ್ಯಾಕ್ಟ್ ಮಾಡಿ. ಯಾರಿಗೆ ಈವೆಂಟ್ ಇದ್ದರೂ ಕೊಡಿ. ಇನ್ನು ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ. ಎಂತಕ್ಕೆಂದರೆ ಹೆಲ್ತ್ ಇಶ್ಯೂ ಇರೋ ಕಾರಣ ವಿಡಿಯೋ ಕಂಟಿನ್ಯೂಯಲ್ಲಿ ನೋಡಿ ಗೊತ್ತಾಗುತ್ತೆ. ಸಾರಿ. ಹೊಟ್ಟೆ ನೋವು ಇಲ್ಲ. patient. ಇಲ್ಲ, ಬೆಳಕಿಲ್ಲ. ಅಲ್ಲೇ ಕಾಣಿಸ್ತಾನೆ ಇಲ್ಲ. ಸ್ವಲ್ಪ ನೀರೇನಾದ್ರು ಕೊಡಿ. ಈಗ ಏನಾದ್ರು ಕುಡ್ತೀರಾ ನೀರೇನಾದ್ರು? ಮಾಡಿ ಕೈ ಮುಚ್ಚು. ಅಂತ ಕಾಣಿಸ್ತದೆ ಇವಾಗ. ನಾಟಕ ಮಾಡ್ತಾ ಇದೆಯಾ ಅಂತಾರೆ. ಒಳ್ಳೆ ಇಲ್ವಾ? ಒಳ್ಳೆ ಹೇಳ್ತಾ ಇದ್ದೆ. ಮೈಯೆಲ್ಲ ತುರ್ತಾ ಇದೆ, ಸುಸ್ತಾಗಿ ಹೋಗಿದ್ದೀನಿ. ಸಮಸ್ಯೆ ಮಾಡ್ತಾ ಇದ್ದೆ. ಅವನು ಯಾವತ್ತೂ ಮನೆ ಕೊಡಲ್ಲ, ಅದಕ್ಕೋಸ್ಕರ ಹಂಗಂತಾರೆ. ಈ ಸತಿ ವಾಮಿಟ್ ಇದೆಲ್ಲ ಮಾಡ್ಕೊಂಡ್ರು. ಇಬ್ರು ಚೆನ್ನಾಗಿ ಗೊರಕೆ ಹೊಡಿತಾ ಇದ್ರು. ಕರೋದು ಬದಲೇ ಇಲ್ಲ. 3 ಗಂಟೆಯಲ್ಲಿ ಎದ್ಬಿಟ್ಟು ರೀಲ್ಸ್ ನೋಡ್ತಾರೆ ನಮ್ಮಪ್ಪ. ಅದು 3 ಗಂಟೆಯಲ್ಲಿ ನಿದ್ದೆ ಬರ್ಲಿಲ್ಲ ಅಂದ್ರೆ ಆಚೆ ಬಂದು ನೋಡ್ಲಿಲ್ಲ, ವಾಮಿಟ್ ಮಾಡ್ತಾ ಇದ್ರು. ಟೋಲ್ಗೇಟ್ ಕೊಡ್ತಾನೆ ಅಂತ. ಅವನು ಯಾವಾಗೂ ಮನೆ ಕೊಡಲ್ಲ, ಏನಿಲ್ಲ. ಅದಕ್ಕೋಸ್ಕರ ನಮಗೇನು ಅವನು ಜ್ವರ ಬಂದಿದೆ, ವಾಂತಿ ಮಾಡ್ತಾವನೆ, ಏನು ನಮಗೇನು ಗೊತ್ತು. ಕೂಗಿದ್ರೆ ಬರ್ತಾಯಿದೆ, ಕೂಗಬೇಕಾಯಿತು. ಬರುತ್ತೆ, ಎಲ್ಲೂ ಹೋಗಲ್ಲ. ಇರೋ ಒಂದು ನಿಮಿಷ. ಎಷ್ಟೋ ದಿನಗಳಾದಮೇಲೆ ನಾನು ಒಂದು ಐಪ್ಯಾಡ್ನ ಲೋನಲ್ಲಿ ತೊಗೊಳೋಕ್ಕೆ ಅಂತ ತುಂಬ ಸುಸ್ತಾಗ್ತಾಯಿತ್ತು. ಮನೆಯಲ್ಲೇ ಕೂತ್ಕೊಂಡ್ರೆ ತಿರ್ಗಾ ಇದು ಪೇನ್ ಕಮ್ಮಿ ಆಗೋಲ್ಲ ಅಂದ್ಬಿಟ್ಟು ಒಂದು ರೌಂಡ್ ಹೋಗ್ತಾಯಿದ್ದೆ. ಅಲ್ಲೇ ನನಗೆ ವಾಷಿಂಗ್ ಮಿಷಿನು ಆಲ್ಮೋಸ್ಟ್ ಎಲ್ಲ ಎಲ್ಲ ಇಲ್ಲೇ ಪರ್ಚೇಸ್ ಮಾಡಿದ್ದಿತ್ತು. ಅದಕ್ಕೆ ರಿಲಯನ್ಸ್ಗೆ ನಾನು, ನನ್ನ ಮಗ, ನನ್ನ ವೈಫ್ ಹೋಗ್ಬಿಟ್ಟು ತೊಗೊಳ್ಳೋಣಂತ ಹೋಗಿ ಚೆಕ್ ಮಾಡಿದ್ವಿ. ಸಿಬಿಲ್ ಚೆನ್ನಾಗಿತ್ತು, ಯಾವುದೇ ಇದಿರಲಿಲ್ಲ. ಅದಕ್ಕೆ ಲೋನಲ್ಲಿ ಐಪ್ಯಾಡ್ ತೊಗೊಂಡೆ. ಅವನಿಗೆ ಏನೋ ಗೊತ್ತಿಲ್ಲ, ನಮ್ಮ ಅಪ್ಪನ ಕೈಯಲ್ಲಿ ಅದು ಕಾಣಿಸಿದ್ರೆ ಅವ್ನಿಗೆ ಇಷ್ಟ ಆಗೋಲ್ಲ. ಹೋಗಿ ಬಂದು ಕಿತ್ತಾಕಕ್ಕೆ ಬರೋನು ಅದನ್ನು. ಇನ್ನೂ ಡ್ರಿಪ್ಸ್ ಹಾಕ್ಸ್ಕೋಬೇಕಾಗಿತ್ತು, ಆದ್ದರಿಂದ ಅದನ್ನು ತೆಗಿಯೋಕ್ಕೆ ಹೋಗಿಲ್ಲ. ಸುಮ್ಮನೆ ಎಡಿಟಿಂಗು, ಕ್ಲೈಂಟ್ ಮೀಟಲ್ಲೂ
ಯಾವಾಗಲೂ ಫೋನಲ್ಲಿ ತೋರಿಸಿದ್ರೆ ಚಿಕ್ಕದಾಗಿರುತ್ತೆ ಅಂದ್ಬಿಟ್ಟು ನನ್ನ ಹತ್ರ ಒಂದು ಐಪ್ಯಾಡ್ ಇತ್ತು, ಅದೊಂದು ಸ್ವಲ್ಪ ಡಿಸ್ಪ್ಲೇ ಪ್ರಾಬ್ಲಮ್ ಬಂದುಬಿಟ್ಟಿದೆ. ಆದ್ದರಿಂದ ಅದನ್ನೇ ತೊಗೊಂಡೆ ಹೊಸದು. ಎಲ್ಲಿಂದ ಬತ್ತಪ್ಪ ದುಡ್ಡು ಅಂತಲ್ಲ, ಲೋನ್ ಮಾಡಿಸಿ ತೊಗೊಂಡಿರೋದು ಕಷ್ಟಪಟ್ಟು. ಇನ್ನು ಲೋನ್ಗಳು ಕಟ್ಕೊಂಡು ಇದು ಮಾಡಬೇಕು. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಇದೇ ಥರ ಕಂಟಿನ್ಯೂ ಮಾಡಿ. ನನ್ನ ವೈಫ್ ಇನ್ಮೇಲೆ ಕಂಟಿನ್ಯೂ ಮಾಡ್ತಾಳೆ ಲಾಗು. ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡ್ತೀನಿ. ನಾನು ಈವೆಂಟ್ಸ್ ಮೇಲೆ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು. ಹೆಲ್ತ್ ಇಶ್ಯೂ ಇರೋದ್ರಿಂದ ಒಂದು ವಾರದಿಂದ ಯಾರ್ದು ಫೋನ್ ಎತ್ತಕ್ಕಾಗಿಲ್ಲ. ಅವರು ಫೋಟೋಸು ಎಲ್ಲ ತಕ್ಕೊಂಡ್ರು. ಪ್ರೂಫ್ ಬೇಕಲ್ಲ ಇವ್ರಿಗೆ ನಾವು ಸೇಲ್ ಮಾಡಿದ್ದೀವಿ ಅಂತ. ಲೋನಲ್ಲಿ ತೊಗೊಂಡ್ರೆ ಈ ಥರ ಪ್ರೊಸೀಜರ್ಗಳೆಲ್ಲ ಇರುತ್ತೆ. ಎಲ್ಲರೂ ಮ್ಯಾಕ್ಬುಕ್ ತೊಗೊಳ್ಳಿ ಅಂದರೆ ಅಷ್ಟೊಂದೆಲ್ಲ ದುಡ್ಡಿಲ್ಲ. ನಮ್ಮ ಹತ್ರ ಇರೋಷ್ಟರಲ್ಲೇ ನಾವು ಸಂತೋಷ ಪಡಬೇಕು. ನನ್ನ ಮಗನಿಗೆ ಎಲ್ಲೋ ಹೋಗ್ಬಿಟ್ಟಿರೋ ಥರ ಇಷ್ಟ, ಅವನು ತುಂಬ ಇಷ್ಟಪಡ್ತಿದ್ದ. ವಿಡಿಯೋನ ಕಂಟಿನ್ಯೂ ಮಾಡಿ. ನಗು ಇನ್ನೊಂದ್ಸರಿ ನಗು ನಗು. ತೆಗಿ ಕೈ ತೆಗಿ. ಚಾಕ್ಲೇಟ್ ಅನ್ಕೊಂಡ್ಬಿಟ್ಟಿದೆ ಬೇಗ ಕೊಡೋಕ್ಕೆ. ನಿಮ್ಮಮ್ಮನ ಸುಮ್ಮನೆ ನಾನು ಏನಪ್ಪ ಚುಮ್ಮು ಅಂತೂ ಅಂದ್ಕೊಂಡೆ. ಆಡ್ಸಿರೋ ರಕ್ತನ ಚಂದ್ರ. ನನ್ನ ಮೊನ್ನೆ ಲವ್ ತೋರಿಸ್ಬೇಕು, ಕಿತ್ತಾಕ್ತೀಯ ನೀನು. ಜಮನ್ ಅಯ್ಯೋ ತಲೆ ಸುತ್ತ ತೆಗ್ಸ್ಬಿಡೋಣ ಸಾಕ, ಇನ್ನೊಂದು ಟ್ರಿಪ್ ಸಾಕು.